ನಮಸ್ತೆ ವೀಕ್ಷಕರೇ, ಕರುನಾಡ ಕೇಸರಿ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ತಮ್ಮೇನಹಳ್ಳಿ ರೋಡು, ಆಚಾರ್ಯ ಕಾಲೇಜ್ಗೆ ಹೋಗುವಂಥ ರೋಡು ರಸ್ತೆ ಇದು. ಈ ರಸ್ತೆನಲ್ಲಿ ಒಂದು ಒಳ್ಳೆ ಕ್ಲೀನ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ. ತುಂಬಾ ಕ್ಲೀನ್ ಆಗಿದೆ ಇಲ್ಲಿ. ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಜನರು ಇಲ್ಲಿ ಏನಾದರೂ ಒಂದು 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 ವಾರ ವಾಕಿಂಗ್ ಮಾಡಿಬಿಟ್ರೆ ಸಾಕು, ಅವ್ರ ಆರೋಗ್ಯ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ಬಿಡುತ್ತೆ ಅಂದ್ರೆ ಯಾವ ಡಾಕ್ಟ್ರು ಕೂಡ ಅದನ್ನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಇಲ್ಲಿ ಜಾಗ. ನೋಡ್ಬೋದು ಇಲ್ಲಿ, ತೋರ್ಸಪ್ಪ ಅಲ್ಲಿ ಆ ಕಡೆ ತೋರ್ಸೋ ಅಲ್ಲಿ ಆ ಎಂಟ್ರೆನ್ಸ್ ಇಂದ ಹಿಡಿದು ಈ ಕಡೆ ತೋರಿಸಿದ್ದು ಅಲ್ಲಿ ತನಕ ಬರೀ ಕಸದ ರಾಶಿನೇ. ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ, ಇವ್ರಿಗಿದೆಲ್ಲ ರಸ್ತೆಯಲ್ಲಿ ಕಸ ಕಾಣದೇ ಇಲ್ಲ ಅವ್ರಿಗೆ ಆಕ್ಚುಲಿ. ಯಾಕಂದ್ರೆ ಪಾಪ ಅವರು ಆಕಾಶದಲ್ಲಿ ಟ್ರಾವೆಲ್ ಮಾಡ್ತಾರ, ಅವರು ರೋಡಿಗೆ ಬರಲ್ಲ. ಈಗ ಯಾವುದೋ ಖಾಲಿ ರೋಡ್ ಅಲ್ಲ ವೀಕ್ಷಕರೇ, ಇದು ದಿನನಿತ್ಯ ಸಾವಿರಾರು ಜನ ಓಡಾಡೋ ಅಂತ ರಸ್ತೆ ಇದು. ದಿನನಿತ್ಯ ಓಡಾಡ್ತಾರೆ ಜನ ಇಲ್ಲಿ. ಬೆಳಗ್ಗೆ ಹೊತ್ತು ಬಂದ್ರೆ ಇಲ್ಲಿ ನಿಮ್ಗೆ ಯಾವ ನಂದಿ ಹಿಲ್ಸು ಬೇಡ, ನಿಮ್ಗೆ ಫಾಗ್ ನೋಡ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ರೆ ಸಾಕು. ನೀವು ಬೆಳಗ್ಗೆ ಗುಡ್ಡೆಗಟ್ಲೆ ಬೆಂಕಿ ಹಾಕಿರ್ತಾರೆ, ಆ ಬೆಂಕಿ ತುಂಬಾ ಹೊಗೆ ರೋಡಿಗೆ ಬರುತ್ತದು. ಜನರು ಎಷ್ಟೋ ಜನ ಹೊಗೆಯಿಂದ ಎಷ್ಟೋ ಜನರಿಗೆ ಅದು ತೊಂದರೆ ಆಗುತ್ತೆ. ಇದೆಲ್ಲ ಏನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಣಿಸೋದೇ ಇಲ್ವಾ? ಅಥವಾ ಅವ್ರಿಗೆ ಏನಾದ್ರು ಕಣ್ಣಿನ ಏನಾದ್ರು ಸಮಸ್ಯೆ ಇದೆಯಾ ಅಂತ ನನ್ನ ಪ್ರಕಾರ. ಇರ್ಬೋದೇನೋಪ್ಪ. ಇದ್ರೆ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಅವ್ರಿಗೆ ಸ್ವಲ್ಪ ಕಣ್ಣಿಗೆ ಒಳ್ಳೇದಾಗುವಂತ ಒಂದು ಯಾವ್ದಾದ್ರು ಒಂದು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಕಾಣ್ತಾನೆ ಇಲ್ಲ. ಇದೆ ಅಲ್ಲಿ ನೋಡ್ಬೋದಲ್ಲಿ ಆ ಕೂದಲು ರಾಶಿ ಕೂಡ ಅಲ್ಲೇ ಇರುತ್ತೆ, ಇಲ್ಲಿ ಕಸದ ರಾಶಿ ಕೂಡ ಇಲ್ಲೇ ಇದೆ. ಬರೀ ಅಧಿಕಾರಿಗಳನ್ನ ಮಾತ್ರ ನಾವು ಇಲ್ಲಿ ದೂರೋದಲ್ಲ, ಇಲ್ಲಿನ ಸಂಬಂಧಪಟ್ಟ ಪಬ್ಲಿಕ್ ಏನಿದ್ದಾರೆ ಅವ್ರಿಗೂ ನಾವು ಕೇಳಬೇಕು. ಹಾಗೆ ಜನರಿಗೆ ಅದೇನ ಏನು ಅನ್ಸೋದೇ ಇಲ್ವಾ ಅಂತ. ಇಷ್ಟು ಗುಡ್ಡೆಗಟ್ಲೆ ರಾಶಿನ ಕಸನ ತಗೊಂಡ್ಬಂದು ಎಷ್ಟೋ ಜನ ಗೊತ್ತಿದ್ದು ಮಾಡ್ತಾರೆ. ಅದ್ರಲ್ಲಿ ಎಷ್ಟೋ ಜನ ಎಜುಕೇಟೆಡ್ಗಳು ಕೂಡ ಇದ್ದಾರೆ. ಅವ್ರುಗಳು ಕೂಡ ಕಸ ತಗೊಂಡ್ಬಂದು ದಿನನಿತ್ಯ ಕಸಗಳು ಹಾಕೋದು. ಇದು ಯಾರಿಗೂ ತೊಂದರೆ ಆಗಲ್ಲ ಸ್ವಾಮಿ, ನಿಮ್ಗೇನೆ ತೊಂದರೆ ಆಗೋದು. ನಿಮ್ಮ ಜಾಗ, ನಿಮ್ಮೂರು, ನಿಮ್ಮ ರಸ್ತೆ. ಹಾಗೆ ಇಲ್ಲಿ ನೀವು ಹಿಂದೆ ಗಮನಿಸ್ಬೋದು. ಇಲ್ಲಿ ನೋಡ್ಸಪ್ಪ ಅದನ್ನ. ಇಲ್ಲಿ ಏರ್ಫೋರ್ಸ್ ಇದು ಗೌರ್ಮೆಂಟ್ ಜಾಗ, ಸರಿನಾ? ಅಲ್ಲಿ ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಕ್ಯಾಮ್ರಾ ತೋರಿಸು, ಅಲ್ಲಿ ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಅಲ್ಲಿ ಆ ಕ್ಯಾಮ್ರಾ ಇದ್ರೂ ಜನ ಅವ್ರಿಗೆ ಇಷ್ಟ ಬಂದಂಗೆ ಬದುಕ್ತಾರೆ. ಇಲ್ಲಿ ಇದ್ರ ಮೇಲೆ ಏನಾದ್ರು ನೀವು ವಾಕ್ ಮಾಡ್ಕೊಂಡು ಹೋದ್ರೆ ಒಂದೊಂದು ವಾರ ಸಾಕು. ಒಂದು ವಾರನೂ ಬೇಡ ರೀ, ಒಂದೊಂದು 5 ದಿನ ವಾಕ್ ಮಾಡ್ರಿ. ನೀವು ಇಲ್ಲಿ ಬನ್ರಿ, ಇಲ್ಲಿ ತೋರಿಸ್ತೀನಿ. ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು, ನಿಮಗೆ ಯಾವುದೇ ಕಾಯಿಲೆ ಕಷಾಯಗಳಿದ್ರು ಕ್ಲೀನಾಗಿ ವಾಸಿ ಆಗ್ಬಿಡ್ತದೆ. ಮೇಯ್ನಾಗಿ ಇಲ್ಲಿಗೆ ಅಧಿಕಾರಿಗಳನ್ನ ಕರ್ಕೊಂಬರ್ಬೇಕು ವಾಕಿಂಗಿಗೆ. ಬರೀ ಸಾಮಾನ್ಯ ಜನರು ಬಂದರೆ ಸಾಲಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ದಡ್ರವರು. ಅಧಿಕಾರಿಗಳು ಬಂದರೆ ನೋಡಪ್ಪ, ಇಲ್ಲಿ ವಾಕ್ ಮಾಡಿದ್ರೆ ಒಂದು ವಾರ ಅವರ ಆರೋಗ್ಯ ಎಲ್ಲ ಪೂರ್ತಿ ಹತೋಟಿಗೆ ಬರುತ್ತೆ. ಜನರು ಎಷ್ಟು ಆರೋಗ್ಯವಾಗಿದ್ದಾರೆ ಈ ರಸ್ತೆನಲ್ಲಿ, ಈ ಏರಿಯಾದಲ್ಲಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ನಮ್ಮ ಕರುನಾಡ ಕೇಸರಿ ನ್ಯೂಸಿಂದ ಒಂದು ಈ ಸ್ವಚ್ಛತೆ ಆಂದೋಲನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಮೇಲಾದ್ರೂ ನಮ್ಮ ಚಾನೆಲ್ ಅಲ್ಲಿ ಬಂದಾದ್ರೂ ಇಲ್ಲಿನ ಅಧಿಕಾರಿಗಳು ಎಚ್ಚರಗೊಂಡ್ಕೊಂಡು ಈ ಕಾರ್ಯನ ಮಾಡ್ತಾರ ಅಂತ ಕಾಯ್ದು ನೋಡೋಣ ವೀಕ್ಷಕರೇ. ಕ್ಯಾಮ್ರಾಮ್ಯಾನ್ ವರುಣ್ ಜೊತೆ ರಿಪೋರ್ಟರ್ ಜಯಂತ್. ಕೇಸರಿ ವೈಬ್ಸ್ ಅರ್ಪಿಸೋ ಲಕ್ಕಿ ಡಿಪ್ ಕಾರ್ಯಕ್ರಮ ಇದು. ಸೀಸನ್ 2 ವಿಶೇಷವಾಗಿದ್ದು 24 ತಿಂಗಳುಗಳ ಈ ಅವಧಿಯಲ್ಲಿ 3 ಥಾರ್ ಕಾರ್, 3 ಮಾರುತಿ ಸುಜುಕಿ ಕಾರ್, BMW ಬೈಕ್, R15 ಬೈಕ್ ಸೇರಿದಂತೆ ಬೆಲೆ ಬಾಳೋ ಬಹುಮಾನಗಳನ್ನ ಹೊಂದಿದೆ. ನೀವು ಕೂಡ ಈ ಸೀಸನ್ 2 ಅಲ್ಲಿ ಮೆಂಬರ್ ಆಗೋಕೆ ಬಯಸ್ತೀರಾ? ಹಾಗಾದ್ರೆ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ. ಲಿಮಿಟೆಡ್ ಸೀಟ್ಗಳನ್ನ ನಿಮ್ಮದಾಗಿಸ್ಕೊಂಡು ಅದ್ಭುತವಾದ ಬಹುಮಾನಗಳನ್ನ ತಮ್ಮದಾಗಿಸ್ಕೊಳ್ಳಿ. ಇಂದಿನ ಸಣ್ಣ ಹೂಡಿಕೆ, ನಾಳಿನ ದೊಡ್ಡ ಪ್ರತಿಫಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036053943 9036053945.